ಈ ನಾಟಿ ಕೋಳಿ ಸಾರು ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ, ಗೊಜ್ಜು ಮಾಡಿದ್ರೆ ಪ್ಲೇನ್ ಅಕ್ಕಿ ರೊಟ್ಟಿನೂ ಚೆನ್ನಾಗಿರುತ್ತೆ. ಕೆಲವ್ರಿಗೇನೋ ಪುರಿ ತಿನ್ನಬೇಕು ಅಂತ ಇಷ್ಟ, ಬರೀ ಪುರಿ ತಿನ್ಬೇಡ್ರಿ, ಪಾಲಕ್ ಪುರಿ ಮಾಡ್ಕೊಡ್ತೀವಿ, ಅದ್ರ ಜೊತೆಗೆ ತಿನ್ನೋಡ್ರಿ ಅಂತ ಹೇಳಿದೀವಿ, ತಿನ್ಕೋಬೋದು. ನಮಸ್ಕಾರ 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 ನೀವೆಲ್ಲರಿಗೂ ನಮ್ಮ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕಾನ್ ಹೆಡವರವರ ವಿಶೇಷ ಕಾರ್ಯಕ್ರಮ ಕರುನಾಡ ಸವಿಯೂಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕರುನಾಡ ಸವಿಯೂಟ ಕಾರ್ಯಕ್ರಮದ ಪ್ರಾಯೋಜಕರು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ಸುಚಿತ್ರಾ ಅವರು ಬಂದಿದ್ದಾರೆ. ಮೂಲತಃ ಸುಚಿತ್ರಾ ಅವರು ಮೈಸೂರಿನವರು. ಏನಕ್ಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಸ್ವಲ್ಪ ವಿಷಯ ಇದೆ. ಓಕೆ ಸುಚಿತ್ರಾ ನಮಸ್ಕಾರ. ನಮಸ್ತೆ. ಏನು ಮಾಡ್ತಾ ಇದ್ದೀರಾ ಸುಚಿತ್ರಾ ಇವತ್ತು ನೀವು? ಇವತ್ತು ನಾಟಿ ಕೋಳಿ ಮಸಾಲೆ, ಓಕೆ, ಅದರ ಜೊತೆಗೆ ಪಾಲಕ್ ಪುರಿ. ನೋಡಿದ್ರಾ ಏನಕ್ಕೆ ಇದು ಹೇಳಿದೆ ಅಂದರೆ, ಈ ನಾಟಿ ಕೋಳಿ ಮಸಾಲೆ ಇದೆಯಲ್ಲ, ಇದು ಒಂಥರ ಮೈಸೂರಿನ ನಾಟಿ ಕೋಳಿ ಮಸಾಲೆ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅನ್ನು ಕೊಡ್ತಾ ಇದ್ದಾರೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತ್ರಾ ಅವರೇ? ನಾಟಿ ಕೋಳಿ, ಎಸ್, ಅರಿಶಿನ, ಉಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಈರುಳ್ಳಿ, ಗಸಗಸೆ, ತೆಂಗಿನ ತುರಿ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಪಾಲಕ್ ಸೊಪ್ಪಿದೆ, ಓಕೆ, ಹಸಿಮೆಣಸಿನಕಾಯಿ, ಗೋಧಿ ಹಿಟ್ಟು, ಓಕೆ, ಮೈದಾ ಸ್ವಲ್ಪ, ಓಕೆ, ರವೆ, ಓಂಕಾಳು. ನಾಟಿ ಕೋಳಿ ಮಾಡಬೇಕಂದ್ರೆ ಒಂದು ಮೊದಲನೇದು ಏನಂತ ಹೇಳಿದ್ರೆ, ಬೇರೆ ಕೋಳಿಗಳ ಥರ ಈ ನಾಟಿ ಕೋಳಿ ಒಂದೇ ವಿಷಯದಲ್ಲಿ ಬೇಯಲ್ಲ. ನಾಟಿ ಕೋಳಿ ಬೆಂದಿಲ್ಲ ಅಂದ್ರೆ ತಿನ್ನಕ್ ಮಜಾ ಇರಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀವಿ, ಫಸ್ಟ್ ಅದನ್ನ ಕೂಗಿಸ್ಕೊಂಡ್ಬಿಡಿ. ನಾಟಿ ಕೋಳಿನ ಬೇಯಿಸ್ಕೊಳ್ಬೇಕು. ಏನ್ರಿ ಕಲರ್ ಅದನ್ನು? ಅರಿಶಿನ ಹಾಕಿ ತೊಳೆದಿರ್ತೀವಿ ಅಷ್ಟೇ. ಓಕೆ, ಶುರು ಮಾಡೋಣ. ಏನ್ ಕೋಳಿ ಫಸ್ಟ್ ನಿಮ್ಗೆ? ಫಸ್ಟ್ ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಯಿಸ್ಕೋಬೇಕು. ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು. ಕುಕ್ಕರ್ ಕೊಡ್ಲಾಗಿದ್ರೆ? ಎಸ್ ಮೇಡಮ್, ತೊಳಿ ಕುಕ್ಕರ್. ನೀರ್ಗೀರ್ ಏನ್ ಬೇಡವಾ? ಹಾಕ್ಬೇಕು ಬೇಯಕ್ಕೆ. ಹೇಗೆ ಹಾಕ್ಬೇಕಲ್ವಾ? ಎಣ್ಣೆ ಮಾತ್ರ ಬೇಡ? ಎಣ್ಣೆ ಬೇಡ ಈಗ, ಮತ್ತೆ ಆಮೇಲೆ. ಓಹೋ, ತಿರ್ಗಾ ಅರ್ಶನ ಹಾಕ್ತಾ ಇದೀರಾ? ಸ್ವಲ್ಪ ಸ್ವಲ್ಪ ಅರ್ಶನ ಪುಡಿ. ಓಕೆ, ತೊಳೆಯೋದಕ್ಕೆ ಹಾಕಿದ್ದೀವಿ. ಮತ್ತೆ ಈಗ ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದ್ರೆ, ಯಾವುದೇ ಮಾಂಸ ಅಥವಾ ಚಿಕನ್ ಅನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಹಾಕೊಳ್ಳಿ ಮೇಡಮ್. ನೀರು ಹಾಕ್ತಾನೆ. ನೀರು ಹಾಕ್ಲಾ? ಎಷ್ಟು ಬೇಕು ನೀರು? ಮಸಾಲ ಆಗಲ್ವಾ? ಸಾಕು ಸಾಕು. ಸಾಕಾ? ಓಕೆ. ಎಷ್ಟು ವಿಷಲ್ ಕೂಗಿಸ್ಬೇಕು? 3 ವಿಸಿಲ್ಸ್. 3 ವಿಷಲ್ಸ್. ಎಸ್. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದೀವಿ. ಆ ಕಡೆ ಏನ್ ಮಾಡೋಣ? ಮಸಾಲೆ ಫ್ರೈ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ವಿಟಮಿನ್ ಎ, ಡಿ ಮತ್ತು ಈ ವಿಟಮಿನ್ ಇರ್ತಕ್ಕಂಥ ಏಕೈಕ ಆಯಿಲ್ ಫ್ರೀಡಮ್ ಆಯಿಲ್ ಅವರು. ಸಾಕಾ? 1 ಸ್ಪೂನ್ ತುಪ್ಪ. 1 ಕೋಳಿ ಇದೆ. ಒಂದು ಕೋಳಿ ಏನ್ ಬೇಡ್ರಿ, 1.5 kg ಮಾಂಸ ಇದೆ, ಕೋಳಿಯ ಮಾಂಸ ಇದೆ ಅಂತ ಅಲ್ವಾ? ಓಕೆ. ಚಕ್ಕೆ, ಸ್ವಲ್ಪ ಚಕ್ಕೆ, ಆಮೇಲೆ ಲವಂಗ 1 4ರಿಂದ 5, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ, ಆಮೇಲೆ ಏಲಕ್ಕಿ. ಹಾಕಿ, ಸ್ವಲ್ಪ ಏಲಕ್ಕಿ. ಇದಕ್ಕೆ ಈರುಳ್ಳಿನೇ ಮೇನು. ಹಾಕಿ. ಈರುಳ್ಳಿ ಸ್ವಲ್ಪ ಜಾಸ್ತಿ. ಇಲ್ಲಿ ಒಂದು 4 ಈರುಳ್ಳಿ ಇದೆ ಅನ್ಕೊಂತೀನಿ, ದೊಡ್ಡದು. ಇದು ಮೇನ್ ಅಂದ್ರೆ ಇಲ್ಲಿ ಇದು ನೀವು ಹೇಳಿದಾಗ ಮೈಸೂರು ಶೈಲಿಯ ನಾಟಿ ಕೋಳಿ ಮಸಾಲ ಮಾಡ್ತಾ ಇದ್ದಾರೆ. ಗೊತ್ತ್ರಿ ರೀ, ಇದು ಬಹಳ ಹಳೆ ಅಡುಗೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಇಲ್ಲ. ಓಕೆ. ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಇಲ್ಲಿ ಆನಿಯನ್ ಮೇನ್ ಇಂಗ್ರೀಡಿಯೆಂಟ್. ಓಕೆ. ಇದು ಕಂಪ್ಲೀಟ್ ಆಗಿ ನಮ್ಗೆ ಬ್ರೌನ್ ಆಗ್ಬೇಕು. ಇದು ಹೌದು, ಇದು ಬ್ರೌನ್ ಆನಿಯನ್ ಪೇಸ್ಟ್, ಅದೇನೆ ನಮ್ಗೆ ರುಚಿ ಮಜಾ ಕೊಡೋದು ಅಂತೀರಾ? ಇನ್ನೊಂದಾಗ್ಬಿಡಿ. ಓಕೆ, 4 ವಿಷಲ್ ಕೂಗಿಸ್ಕೊಂಡಿದೀವಿ. ಕುಕ್ಕರ್ನ ಆಫ್ ಮಾಡಿದೀವಿ. ತಣ್ಣಗಾಗಬೇಕು. ಇಲ್ಲಿ ಈ ಫ್ರೈ ಮಾಡಿದಂತನ್ನ ತಗೋಬೇಕು. ಇಷ್ಟು ಕಲರ್ ಬ್ರೌನ್ ಆಗಬೇಕು. ಬ್ರೌನ್ ಆದ ನಂತರ ಅದನ್ನ ತೆಗೆದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಚೂರು ಎಣ್ಣೆ ಬೇಕಾ? ಬೇಡ. ಬೇಡ. ಈ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಇರುತ್ತೆ.
ಆ ಎಣ್ಣೆಗೆ ಸ್ವಲ್ಪ ನೀವು ಗಸಗಸೆನ ಹಾಕ್ಕೊಳ್ಳಿ. ಗಸಗಸೆ ಎಸ್, 2 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ. ಗಸಗಸೆ ಪಟ್ಟಂತ ಸೀದೋಗ್ಬಿಡುತ್ತೆ. ಹಿಂಗೆ ಹಾಕ್ದ, ಹಿಂಗೆ ತೆಗ್ದ. ಆಫ್ ಮಾಡ್ಕೋಬೇಕು ಅಂದಾಗ ತೆಂಗಿನಕಾಯಿ ಹಾಕೊಳ್ಳಿ. ಎಸ್, ತೆಂಗಿನಕಾಯಿ ಒಂದು ದೊಡ್ಡ ಸೈಜ್. ದೊಡ್ಡೋಳು, ಸಣ್ಣೋಳಲ್ಲ, ದೊಡ್ಡೋಳಿನ ಅರ್ಧ ಹೋಳು ತೆಂಗಿನಕಾಯಿ ಹಾಕೊಂಡಿದೀವಿ. ಏನೇನು ಹಾಕ್ತಾ ಇದ್ರಿ? ಇದನ್ನ ರುಬ್ಕೋಬೇಕಾಗತ್ತೆ. ಓಕೆ. ಅದಕ್ಕೆ ಮುಂಚೆ ರೆಡ್ ಚಿಲ್ಲಿ ಪೌಡರ್. ಓಕೆ, 3 ಸ್ಪೂನ್ಸು. ಓಕೆ. ಆಮೇಲೆ ಧನಿಯಾ ಪುಡಿ ಈಕ್ವಲ್ ಕ್ವಾಂಟಿಟಿ 3 ಸ್ಪೂನು. ಎಸ್ ಮೇಡಮ್. ಆಮೇಲೆ ಅಷ್ಟೇ. ಎರಡೇನಾ? ಇದ್ರನ್ನಾಗ ಈಗ ರುಬ್ಕೊಂತೀನಿ. ಇದು ಜೊತೆಗೆ ಹಾಕ್ಲುಬಲ್ವಾ? ಇಲ್ಲ, ಅದು ಸಪ್ರೇಟ್ ಆಗಿ. ಏನೆಲ್ಲ ಇನ್ಸೈಡ್ ಮಿಕ್ಸಿಂಗ್ ತಾನೆ. ಏನು ಕೊಡಿ, ಜಾರ್ ಬೇಕಲ್ಲ ನಿಮಗೆ? ಹಾಕೊಳ್ಳಿ. ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿದ್ರೆ ಗಂಧದ ಹತ್ರ ಇರ್ಬೇಕಿದು ಅಲ್ವೇನ್ರಿ? ನೀರು ಬೇಕು. ನೀರು ಬೇಕಾ? ಕೊಟ್ಟೆ. ಈಗ ಇದಕ್ಕೇನೇನೆ ಕಾಯಿ ಮತ್ತೆ ಗಸಗಸೆನೆ ಫ್ರೈ ಮಾಡಿರುವಂಥದ್ದು ಕೂಡ ಹಾಕೊಳ್ತಾ ಇದೀವಿ. ಎಸ್ ಮೇಡಮ್. ಎಸ್. ಆಗಿದೆ. ಓಕೆ, ಇವಾಗ ಏನ್ ಕೊಡ್ಲಿ ನಿಮ್ಗೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ತುಪ್ಪ ಹಾಕ್ತೀನಿ. ಎಸ್ ಮೇಡಮ್, ಹಾಕೊಳ್ಳಿ. ಆಮೇಲೆ ಎಣ್ಣೆ ಮತ್ತು ತುಪ್ಪದಲ್ಲಿ ತಿರ್ಗಾ ಈರುಳ್ಳಿನ ಹುರ್ಕೊಳ್ತೀವಿ. ಅದೇನು ಬ್ರೌನ್ ಆಗಬೇಕಾ? ಒಗ್ಗರಣೆಗೆ ಹಾಕ್ತಾರೆ. ಆಯ್ತು, ಹಾಕಿ. ಸಾಕ್ಬಿಡ್ರಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಕಿ ಮೇಡಮ್. ಮಸಾಲೆನ ಹಾಕ್ತಾ ಇದ್ದೀನಿ. ಓಕೆ. ಹಾ, ವೆರಿ ಗುಡ್. ಹಾಕೋಣ. ಇದೇ ಇಂಪಾರ್ಟೆಂಟು. ಎಸ್. ನಾಟಿ ಕೋಳಿ ಮಸಾಲ. ಯಾವಾಗಲೂ ಸ್ವಲ್ಪ ನೀರು ಬೇಕು ಅಂದಾಗ ಅಡುಗೆ ಮಾಡ್ಕೋಬೇಕಾದ್ರೆ ಬೇರೆ ನೀರನ್ನು ಮಿಕ್ಸ್ ಮಾಡಬೇಡಿ. ಯಾವುದ್ರಲ್ಲಿ ಬೇಯಿಸಿರ್ತೀರಾ ಅದೇ ನೀರನ್ನೇ ಉಪಯೋಗಿಸ್ಕೊಳ್ಳಿ. ಟೇಸ್ಟು ಚೆನ್ನಾಗಾಗುತ್ತೆ, ವೇಸ್ಟು ಆಗಲ್ಲ. ಯಾವ ನೀರು ವೇಸ್ಟ್ ಮಾಡಬಾರ್ದು ನೋಡಿ. ಕಾಯಿ ಗಸಗಸೆ ರುಬ್ಬಿರಂಥದ್ದು ರುಚಿ ಬರುತ್ತೆ, ಒಳ್ಳೆ ರುಚಿ ಬರುತ್ತೆ, ಗಟ್ಟಿಯಾಗೂ ಆಗುತ್ತೆ. ಕಾಯಿ ಗಸಗಸೆ ಒದಗುತ್ತೆ ಅಂತಾರಲ್ಲ ನಮ್ಮ ಭಾಷೆಯಲ್ಲಿ, ಹಂಗೆ ಇದು. ಗಟ್ಟಿಗಿದೆ, ಕರೆಕ್ಟ್ ಆಗಿದೆ. ಏನ್ ಬೇಕು? ಲಿಡ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಣ ತಾಳು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ನಾಟಿ ಕೋಳಿಯ ಚಿಕನ್ ಮಸಾಲ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದ್ವಿ. ಇದ್ರ ಜೊತೆಗೆ ಪಾಲಕ್ ಪುರಿ ಚೆನ್ನಾಗಿರುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪನ್ನ ಬ್ಲಾಂಚ್ ಮಾಡ್ಕೊಂಡು ಬೇಯಿಸ್ಕೊಂಡು ಓಕೆ, ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದೇನು ಚೆನ್ನಾಗಿ ಬೇಯಿಸ್ಬೇಕಾಗಿಲ್ಲ. ಬಿಸಿನೀರಲ್ಲಿ ಸ್ವಲ್ಪ ಅದು ಬಿಸಿನೀರಲ್ಲಿ ಅದ್ದಂಗಾದರೂ ಆಯಿತು. ಅದೇನು ಕುದಿಬೇಕು ಅವೆಲ್ಲ ಏನಿಲ್ಲ. ಏನಕ್ಕೆಂದರೆ ಆ ಕಲ್ಲರ್ ಆಗೇ ಇರುತ್ತೆ, ಪೌಷ್ಟಿಕಾಂಶಗಳು ಲಾಸ್ ಆಗಲ್ಲ. ತಿನ್ಬೇಕಂದ್ರೆ ಆ ಸೊಪ್ಪಿಂದು ಒಂಥರ ಒಗರು ವಾಸನೆ ಬರಲ್ಲ.
ಪಾಲಕ್ ಸೊಪ್ಪು ಬೆಂದಿದೆ ಈಗ. ಓಕೆ. ಬೆಂದ್ಮೇಲೆ ಇಮಿಡಿಯೇಟ್ ಏನಾಗಿದೆ ಇದು ನಮಗೆ ಅದು ಕಲರ್ ಹಾಗೆ ಉಳ್ಕೋಬೇಕು ಅಂದರೆ ತಣ್ಣಗಿರೋ ನೀರಿಗೆ ಇಮಿಡಿಯೇಟ್ ಆಗಿ ಹಾಕಿದ್ರೆ ನಾವು ಕಲರ್ ಹಾಗೆ ಉಳ್ಕೊಳ್ಳುತ್ತೆ, ಮತ್ತೆ ಇನ್ನ ಬೇಯೋದಿಲ್ಲ. ಹಾಕೊಳ್ರಿ, ತಣ್ಣೀರು ಕೊಡ್ತೀನಿ ಬಿಡಿ. ಹಾಕಿ. ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ, ಈಗ ಪೇಸ್ಟ್ ಫಾರ್ಮ್ಗೆ ಬ್ಲೆಂಡ್ ಮಾಡ್ಕೊತೀವಿ. ಪಾಲಕ್ ಪೇಸ್ಟ್ ಆಗಿದೆ. ಓಕೆ ಓಕೆ. ಈಗ ಪೂರಿಗೆ ಹಿಟ್ಟು ಕಲ್ಸ್ಕೊಳ್ಳಿ ಮೇಡಮ್, ಕಲ್ಸ್ಕೊಳ್ಳಿ. ಗೋಧಿ ಹಿಟ್ಟು. ಓಕೆ. ಫಸ್ಟು ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ಒಂದು ಮೈದಾ ಒಂದು 20%, 80% ಗೋಧಿ ಹಿಟ್ಟು, ಅದಕ್ಕೆ ಒಂದು 10% ರವೆ. ಕ್ರಿಸ್ಪಿ ಆಗಿ ಬರುತ್ತೆ ಪೂರಿ ನಮಗೆ. ಚಿರೋಟಿ ರವೆ 10%. ಓಕೆ. ಆಮೇಲೆ ಸ್ವಲ್ಪ ಓಂ ಕಾಳು ಹಾಕೋಣ, ಅಜ್ವೈನ್, ಸ್ವಲ್ಪ ಉಪ್ಪು, 1 ಸ್ಪೂನ್ ಆಯಿಲ್ ಹಾಕಿ. ಪಾಲಕ್ ಪ್ಯೂರಿ ಏನ್ ಮಾಡ್ಕೊಂಡಿದ್ದೀವಿ ಅದು. ನೀರ್ ಬೇಕಾಗೋದಿಲ್ಲ, ಆ ಪೇಸ್ಟ್ ಸಾಕಾಗುತ್ತೆ, ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊ. ಪಾಲಕ್ ಪೂರಿ ಹಿಟ್ಟು ತಯಾರಾಗಿದೆ, ಈಗ ಲಟ್ಸ್ತಾ ಇದ್ದೀನಿ. ಏನ್ರಿ ಅಷ್ಟು ದಪ್ಪ ಒಟ್ಟಿಗೆ ತಗೊಂಡ್ಬಿಟ್ರಿ ಸುಚಿತ್ರಾ? ಬೇಗ ಆಗ್ಲಿ ಅಂತ. ವಾ, ಸರಿ ಹೋಯ್ತು. ಅಲ್ಲ, ಟೈಮ್ ಕಡಿಮೆ ಇದ್ದಾಗ ನಮ್ಗೆ ಒಂದೊಂದೇ ಲಟ್ಸೋದು ಲೇಟ್ ಆಗುತ್ತೆ. ಸೊ ದೊಡ್ಡದೊಂದು ಮಾಡ್ಕೊಂಡು ಒಂದೇನಾರ ಕಟೋರಿ ತಗೊಂಡು ಕಪ್ ತಗೊಂಡು ಈಕ್ವಲ್ ಸೈಜ್ಗೆ ನೀವು ರೌಂಡ್ಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಕ್ವಿಕ್ ಆಗುತ್ತೆ. ಪರವಾಗಿಲ್ಲ, ಇದು ದಪ್ಪ ಇದ್ರೆ ತೆಗಿಣ ಶೇಪ್ನ. 1 2 3 4 ಅಷ್ಟೇನೇನ್ರಿ? ಎಣ್ಣೆ ಕಾದಿದೆ, ಚೆಕ್ ಮಾಡಿ. ಹಿಟ್ಟು ಹಾಕ್ದಾಗ ಅದು ಇಮಿಡಿಯೇಟ್ ಮೇಲ್ ಬಂದ್ರೆ ಎಣ್ಣೆ ಕಾದಿದೆ ನಮಗೆ ಅಂತ. ಓಕೆ. ಪಾಲಕ್ ಪೂರಿ ನಾಟಿ ಕೋಳಿ ಮಸಾಲ ಸಖತ್ತಾಗಿ ಬಂದಿದೆ ರೀ. ನಮ್ಮ ಇವತ್ತಿನ ಕರುನಾಡ ಸವಿಯೂಟದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕದ ಜನಪ್ರಿಯವಾದಂಥ ಅಡಿಗೆ ನಾಟಿ ಕೋಳಿ ಮಸಾಲವನ್ನು ಮಾಡಿದ್ದೀವಿ, ಪಾಲಕ್ ಪೂರಿಯನ್ನ ಮಾಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ, ಮತ್ತೆ ಸಿಗ್ತೀವಿ ಹೊಸ ಅಡಿಗೆ ಜೊತೆಗೆ, ಮತ್ತೆ ಬರ್ತೀವಿ. ಅಲ್ಲಿ ತನಕ ಸಾಕದಿದೆ.